ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರುಚಿಯಾದಂತಹ ಮಶ್ರೂಮ್ ಕಬಾಬನ್ನು ಮಾಡ್ತಾಯಿದ್ದೀನಿ. ಒಂದು ಪ್ಯಾಕೆಟ್ ಮಶ್ರೂಮ್ ಇದ್ದರೆ ಸಾಕು, ಚಿಕನ್ಗಿಂತಲೂ ರುಚಿಯಾದಂತಹ ಕಬಾಬನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಬನ್ನಿ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. ನಾನು ಇದಕ್ಕೆ 2 ಸ್ಪೂನು ಕಾರ್ನ್ಫ್ಲೋರನ್ನು ಹಾಕೋತಾ ಇದ್ದೀನಿ. ಮತ್ತು 2 ಸ್ಪೂನು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅದರ ಜೊತೆಗೆ ನಾನಿಲ್ಲಿ 2 ಸ್ಪೂನು ಕಡಲೆ ಹಿಟ್ಟು, ಚಿಕ್ಕ ಸ್ಪೂನ್ನಲ್ಲೇ ನಾನು ಮೆಜರ್ಮೆಂಟ್ ಮಾಡಿ ತೊಗೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಕಬಾಬ್ ಪೌಡ್ರು ಏನೂ ಬೇಡ, ಮನೆಯಲ್ಲಿರುವಂತಹ ಹಿಟ್ಟುಗಳನ್ನೇ ಉಪಯೋಗಿಸಿ ನಾವು ಈ ರುಚಿಯಾದಂತಹ ಕಬಾಬನ್ನು ಮಾಡ್ಕೋಬಹುದು. ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 2 ಸ್ಪೂನು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನು ಅರಿಶಿಣ ಪುಡಿ. ಇದೆಲ್ಲವೂ ನಾವು ಅಡುಗೆಗೆ ದಿನನಿತ್ಯ ಬಳಸುವಂಥ ವಸ್ತುಗಳೇ. ಇದೆಲ್ಲ ಮನೆಯಲ್ಲೇ ಇರೋದರಿಂದ ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿಯನ್ನು ತೊಗೊಂಡಿದ್ದೀನಿ. ಇದೆಲ್ಲನೂ ಸೇರಿಸಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮೊಟ್ಟೆ, ಕಬಾಬ್ ಪೌಡ್ರು ಏನೂ ಬೇಕಾಗಿಲ್ಲ, ಹೀಗೇ ಮಾಡ್ಕೋಬೋದು ತುಂಬ ಸುಲಭವಾಗಿ. ಈಗ ಡ್ರೈ ಆಗಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ತಾ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು. ಈ ಥರ ಹಿಟ್ಟು ತಿಕ್ಕಾಗಿರಬೇಕು. ನಾನಿಲ್ಲಿ 1 ಪ್ಯಾಕೆಟ್ ಆಗುವಷ್ಟು ಮಶ್ರೂಮನ್ನು, ಅಂದರೆ 200 ಗ್ರಾಮು ಮಶ್ರೂಮನ್ನು ಚೆನ್ನಾಗಿ ತೊಳೆದು ಅದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮಶ್ರೂಮನ್ನು 2 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಉಂಡೆ ಪೂರ್ತಿ ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಟ್ಟಿರುವಂಥ ಹಿಟ್ಟಿಗೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಮಶ್ರೂಮ್ನಲ್ಲಿನೂ ನಾವು ತೊಳೆದಿರೋದ್ರಿಂದ ಅದರಲ್ಲಿ ತೇವಾಂಶ ಇರುತ್ತೆ. ನಾವು ಹಾಗಾಗಿ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ತೆಳು ಆದರೆ ಅದ್ರ ಜೊತೆಗೆ ಅದೂ ಇನ್ನೂ ತೆಳು ಆಗಿಬಿಡುತ್ತೆ. ನೋಡಿ ಇಷ್ಟು ಗಟ್ಟಿಯಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಕಡೆ ಕಾಯೋದಕ್ಕೆ ಎಣ್ಣೆನ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿಯಾಗಿದ್ದಾದಮೇಲೆ 1 ಸ್ಪೂನನ್ನು ತೊಗೊಂಡು ನಾವು ಬಿಡಿಯಾಗಿ ಒಂದೊಂದನ್ನೇ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಮಶ್ರೂಮ್ನ ಕಲಸಿದ ತಕ್ಷಣವೇ ಬಿಟ್ಕೋಬೇಕು, ಅದನ್ನು ನೆನೆಯೋದಕ್ಕೆಲ್ಲ ಏನು ಬಿಡೋದು ಬೇಡ. ನೋಡಿ ಈ ಥರ ಒಂದು ಸ್ಪೂನ್ನಿಂದ ಒಂದೊಂದೇ ಪೀಸನ್ನು ಸಪ್ರೇಟಾಗಿ ಈ ಥರ ಎಣ್ಣೆಗೆ ಹಾಕ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಹೊಸದಾಗಿ ಅಡುಗೆ ಕಲಿತಿರೋರು ಸಹ ಇದನ್ನು ಮಾಡ್ಕೋಬಹುದು. ಸ್ವಲ್ಪ 1-2 ನಿಮಿಷ ಬೆಂದಿದ್ದಾದಮೇಲೆ ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಅದ್ರ ಜೊತೆಗೆ ಇದು ವೆಜ್ ಕಬಾಬ್ ಆಗಿರೋದ್ರಿಂದ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವು ಅದು ಬೇಯೋವಾಗಲೇ ಜೊತೆಗೆ ಹಾಕೋದ್ರಿಂದ ಜಾಸ್ತಿ ಸಿಡಿಯೋದಿಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ನೋಡಿ ಬಿಸಿಯಾದ ಮಶ್ರೂಮ್ ಕಬಾಬು ತುಂಬಾ ಟೇಸ್ಟಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.